ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ಸಂಸತ್ತಿನ ಹೊರಗಡೆ ಮೊದಲ ಬಾರಿಗೆ 11 ವರ್ಷಗಳಲ್ಲಿ ಮೊದಲ ಬಾರಿಗೆ ಮೋದಿ ಆದ ನಂತರ ಮೊದಲ ಬಾರಿಗೆ 300ಕ್ಕೂ ಹೆಚ್ಚು ಸಂಸದರು ಒಂದು ವಿಚಾರವನ್ನು ಇಟ್ಕೊಂಡು ಒಗ್ಗಟ್ಟಾಗಿ ಪ್ರತಿಪಕ್ಷವಾಗಿ ಪ್ರತಿಭಟನೆಗೆ ಇಳಿದಿದ್ದರು. ಮೊದಲ ಬಾರಿಗೆ 11 ವರ್ಷಗಳಲ್ಲಿ. ಯಾಕೆಂದರೆ ಇಲ್ಲಿಯವರೆಗೆ ಅವರ ಹತ್ರ ಅಷ್ಟು ನಂಬರ್ಸೇ ಇರಲಿಲ್ಲ. ಬಟ್ ಈಗ ಮೋದಿ ಸರ್ಕಾರ ಅಲ್ಪಮತದಲ್ಲಿ ಇರೋದರಿಂದ ಕೇವಲ 240 ಸೀಟ್ ಬಹುಮತದಿಂದ 32 ಸೀಟ್ ಕಡಿಮೆ ಬಹುಮತಕ್ಕಾಗಿ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಇನ್ನಷ್ಟು ಜನರ ಸಹಾಯ ಪಡ್ಕೊಂಡು ಅವರ ಸಪೋರ್ಟ್ ಮೇಲೆ ಈ ಸರ್ಕಾರ ಇರೋದು. ನರೇಂದ್ರ ಮೋದಿ ಪ್ರಧಾನಿಯಾಗಿರೋದು ಅವರ ಸಪೋರ್ಟ್ ಮೇಲೆ ಪ್ರಧಾನಿಯಾಗಿರೋದು. ಸೊ ಹಾಗಾಗಿ ವಿಪಕ್ಷಗಳ ನಂಬರ್ ಈ ಹಿಂದೆ ಯಾವತ್ತೂ ಇಲ್ಲದಂತಹ ಮಟ್ಟಕ್ಕೆ, ಕಳೆದ 11 ವರ್ಷಗಳಲ್ಲಿ ಯಾವತ್ತೂ ಇಲ್ಲದಂತಹ ಮಟ್ಟಕ್ಕೆ ಏರಿಕೆಯಾಗಿದೆ. 240+ ಲೋಕಸಭೆಯಲ್ಲಿ ಇದ್ದಾರೆ, ರಾಜ್ಯಸಭೆಯಲ್ಲೂ ಸಹ 60ಕ್ಕೂ ಹೆಚ್ಚು ಜನ ಇದ್ದಾರೆ. ಅದರಲ್ಲಿ 300ಕ್ಕೂ ಹೆಚ್ಚು MP ಗಳು ಪಕ್ಷಾತೀತರಾಗಿ, ಕಾಂಗ್ರೆಸ್ ಆಗಿರಬಹುದು, ಕಾಂಗ್ರೆಸ್ ಜೊತೆ ಆಗಾಗ ಜಗಳ ಮಾಡಿಕೊಳ್ಳುವಂತಹ TMC ಆಗಿರಬಹುದು, ಆಮ್ ಆದ್ಮಿ ಪಕ್ಷ ಆಗಿರ್ಬೋದು, ಅತ್ಯಾಪ್ತ ಪಕ್ಷಗಳಾದಂತಹ ಶರದ್ ಪವಾರ್ರ ಬಣ ಆಗಿರ್ಬೋದು, DMK ಆಗಿರ್ಬೋದು, ಬೇರೆ ಯಾವುದೇ ಪಕ್ಷಗಳು, ಇಂಡಿಯಾ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿರುವ ಪಕ್ಷಗಳು ಎಲ್ಲರೂ ಬಂದಿದ್ದರು ಒಟ್ಟಿಗೆ. ಯಾವ ವಿಚಾರಕ್ಕೆ? ಬಿಹಾರದಲ್ಲಿ ನಡೀತಾ ಇರುವಂತಹ SIR, ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಏನು ಮತದಾರರ ಪಟ್ಟಿಯನ್ನು ಮಾಡ್ತಿದ್ದಾರೆ, ಅಲ್ಲಿ ಸಾಕಷ್ಟು ಗೋಲ್ಮಾಲ್ ನಡೀತಿದೆ. 2024ರ ಲೋಕಸಭಾ ಚುನಾವಣೆ, ಅದರ ನಂತರ ನಡೆದ ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆಗಳಲ್ಲಿ BJP ದೊಡ್ಡ ಮಟ್ಟದಲ್ಲಿ ವೋಟ್ ಥೆಫ್ಟ್ ಮಾಡಿ, ಮತಗಳನ್ನು ಕದ್ದು, ವೋಟುಗಳನ್ನು ಕದ್ದು ಅಧಿಕಾರಕ್ಕೆ ಬಂದಿದೆ. ಮೋದಿ ಕದ್ದ ವೋಟುಗಳ ಆಧಾರದ ಮೇಲೆ ಪ್ರಧಾನಿ ಆಗಿರೋದು ಅಂತ ಮೊನ್ನೆ ರಾಹುಲ್ ಗಾಂಧಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬ್ಯಾಂಗ್ಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಡೇಟಾವನ್ನು ಇಟ್ಕೊಂಡು ಹೇಗೆ ದಾಂಧಲೆ ನಡೆದಿದೆ, ಯಾವ ರೀತಿ ಮೋಸ ನಡೆದಿದೆ, ಯಾವ ರೀತಿ ಮತಗಳನ್ನು ಕದ್ದಿದ್ದಾರೆ BJPಯವರು ಅನ್ನೋದನ್ನು ಅವರು ಪ್ರಾತ್ಯಕ್ಷಿಕೆ ಸಮೇತವಾಗಿ ವಿವರಿಸಿದರು. ಅದರ ಬೆನ್ನಲ್ಲೇ ಈಗ ಬಿಹಾರದಲ್ಲಿ ನಿಮಗೆ ಗೊತ್ತೇ ಇದೆ, ಕಳೆದ 1-1.5 ತಿಂಗಳಿಂದ ಅಲ್ಲಿ ಕಂಪ್ಲೀಟ್ ಕೇವಸ್. ಅಲ್ಲಿ ಏನು ನಡೀತಿದೆ ಅನ್ನೋದು ಯಾರಿಗೂ ಅರ್ಥ ಆಗ್ತಿಲ್ಲ. ಯಾಕಂದರೆ 8 ಕೋಟಿ ಮತದಾರರು ಇರುವಂತಹ ಬಿಹಾರದಲ್ಲಿ 8 ಕೋಟಿ ಜನರನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕದಂಗೆ ಮಾಡಿ ಹೊಸದಾಗಿ ಎಲ್ಲರೂ ಅರ್ಜಿ ಕೊಡಿ. ಅದರಲ್ಲೂ ವಿಶೇಷವಾಗಿ 2003ರ ನಂತರ ಯಾರೆಲ್ಲ ಮತದಾರರಾಗಿ ಸೇರ್ಪಡೆಗೊಂಡಿದ್ದೀರೋ ನೀವು ನಿಮ್ಮ ಪೌರತ್ವವನ್ನು ನಿರೂಪಿಸಿ, ಸಾಬೀತುಪಡಿಸಿ, ಆ ನಂತರವೇ ನಿಮ್ಮ ಹೆಸರು ಮತದಾರರ ಪಟ್ಟಿಗೆ ಬರುತ್ತೆ. ಪೌರತ್ವಕ್ಕೆ ಬೇಕಾಗಿರೋ ದಾಖಲೆಗಳೇನು ಅಂದರೆ ಆಧಾರ್ ಕಾರ್ಡ್ ಒಪ್ಪಲ್ಲ, ರೇಷನ್ ಕಾರ್ಡ್ ಒಪ್ಪಲ್ಲ, ಪ್ಯಾನ್ ಕಾರ್ಡ್ ಒಪ್ಪಲ್ಲ, ವೋಟರ್ ID ಅಂತೂ ಈಗ ನಲಿಫೈ ಮಾಡಿಟ್ಟಿದ್ದಾರೆ. ಸೊ ಏನು ಬೇಕು ಅಂದರೆ ಅದಕ್ಕೆ ನಾವು ರೆಸಿಡೆನ್ಸ್ ಸರ್ಟಿಫಿಕೇಟ್ ತೊಗೊಂಬನ್ನಿ, ಪಾಸ್ಪೋರ್ಟ್ ತೊಗೊಂಡು ಬನ್ನಿ, ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಬನ್ನಿ, ಇಂಥವು ಕೇಳ್ತಿರೋದು. ಬಿಹಾರದಂತಹ 60-65% ಸಾಕ್ಷರತೆ ಇರುವಂತಹ ರಾಜ್ಯದಲ್ಲಿ ಈ ಡಾಕ್ಯುಮೆಂಟ್ಗಳು, ಅದರ ಜೊತೆಗೆ ನಿಮ್ಮ ತಂದೆ ತಾಯಿಯ ಪೌರತ್ವವನ್ನು ಸಾಬೀತುಪಡಿಸುವ ದಾಖಲೆಗಳನ್ನು ಪ್ರಸ್ತುತಪಡಿಸಿ, ಹೀಗೆ ಒಂದು ಕಥೆ ಕಟ್ಟಿದ್ರು. ಅದರ ಉದ್ದೇಶಗಳು ನಿಮಗೆ ಗೊತ್ತೇ ಇದೆ. ಬಿಹಾರದಲ್ಲಿ ಹೇಗಾದರೂ ಮಾಡಿ BJPಯನ್ನು ಗೆಲ್ಲಿಸಲೇಬೇಕು ಅನ್ನೋದು ಚುನಾವಣಾ ಆಯೋಗದ ವಿಧಿ ಇಲ್ಲದ ಒಂದು ಗುರಿ. ಅವರಿಗೆ BJPಯಿಂದ ಆರ್ಡರ್ ಆಗಿದೆ, ಮೋದಿಯಿಂದ ಆರ್ಡರ್ ಆಗಿದೆ, ಅಮಿತ್ ಶಾಯಿಂದ ಆರ್ಡರ್ ಆಗಿದೆ. ಅವರು ಮಾಡಲೇಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀರಿ ಅನ್ನೋ ರೀತಿಯಲ್ಲಿ ನಡವಳಿಕೆ ತೋರಿಸ್ತಿದ್ದಾರೆ ಅವರು. ಹಾಗಾಗಿ ಮತದಾರರ ಪಟ್ಟಿಯಲ್ಲಿ ಫುಲ್ ಗೊಂದಲ ಇದೆ. ಅದರ ವಿರುದ್ಧ ಅಂತಹ ಬಿಹಾರದಲ್ಲಿ ನಡೀತಾ ಇರುವಂತಹ ಆ ಕಾರ್ಯಾಚರಣೆ SIR ಅನ್ನುವಂಥದ್ದು, ಪ್ಲಸ್ ಅದೇ ರೀತಿ ಎಲ್ಲ ರಾಜ್ಯಗಳಲ್ಲೂ ಮಾಡ್ತೀವಿ ಅಂತ ಹೊರಟಿದ್ದಾರಲ್ಲ, ಅದರ ವಿರುದ್ಧ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟ ನಿನ್ನೆ ಪ್ರತಿಭಟನೆ ಮಾಡಿತ್ತು. 300ಕ್ಕೂ ಹೆಚ್ಚು ಸಂಸದರು ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಯಿಂದ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಎಷ್ಟು ತೀಕ್ಷ್ಣವಾಗಿ, ಎಷ್ಟು ಗಂಭೀರವಾಗಿತ್ತು ಅಂದರೆ ಎಲ್ಲ ರೀತಿಯಾದಂತಹ ಬೆಳವಣಿಗೆಗಳು ಅಲ್ಲಿ ನಡೀತು. ಘೋಷಣೆಗಳ ಕೂಗೋದ್ರಿಂದ ಹಿಡಿದು ನೂಕುನುಗ್ಗಲಿನಲ್ಲಿ ವಿಪಕ್ಷದ ಇಬ್ಬರು ಮಹಿಳಾ ಸಂಸದರು ಮೂರ್ಛೆ ಹೋಗುವವರೆಗೆ, ಮತ್ತು ಆ ನಂತರ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಇಂತಹ ದೊಡ್ಡ ದೊಡ್ಡ ಲೀಡರ್ಸು, ಅಖಿಲೇಶ್ ಯಾದವ್, ಇವ್ರನ್ನೆಲ್ಲ ಪೊಲೀಸರು ತಮ್ಮ ವಶಕ್ಕೆ ಪಡೆದು ಸ್ಟೇಷನ್ಗೆ ಕರ್ಕೊಂಡೋದ್ರು. ಯಾಕೆಂದರೆ ಅವರು ಪಾದಯಾತ್ರೆ ಹೊರಟಿದ್ರು ಸಂಸತ್ತಿನಿಂದ ಎಲೆಕ್ಷನ್ ಕಮಿಷನ್ ಕಚೇರಿಯವರೆಗೆ. ಅದನ್ನು ತಡೆಯೋದಕ್ಕೆ ಅವರನ್ನು ವಶಕ್ಕೆ ಪಡೆದು ಎತ್ಕೊಂಡೋದ್ರು. ಇಷ್ಟೆಲ್ಲದರ ನಡುವೆ
ಸ್ಪಷ್ಟನೆ ಕೊಡಬೇಕಾದಂತಹ, ರಾಹುಲ್ ಗಾಂಧಿ ಹೇಳಿರುವಂತಹ ಆರೋಪಗಳು, ಹಾಕಿರುವಂತಹ ಆರೋಪಗಳಿಗೆ ಸ್ಪಷ್ಟನೆ ಕೊಡೋದು ಅಥವಾ ಅವುಗಳನ್ನು ಚಾಲೆಂಜ್ ಮಾಡೋದು ಕೆಲಸ ಮಾಡಬೇಕಾದ ಎಲೆಕ್ಷನ್ ಕಮಿಷನ್ ಮಾತ್ರ BJPಯ ಏಜೆಂಟ್ ಥರ ವರ್ತಿಸ್ತಾ ಇದೆ. ನೀವು ಬಂದರೆ ಕೆಲವೇ ಜನ ಬನ್ನಿ ನಮ್ಮ ಆಫೀಸ್ಗೆ, ಎಲ್ಲರೂ ಬರಬೇಡಿ, ಜಾಗ ಇಲ್ಲ. ಹೊರ ದೆಹಲಿಯಲ್ಲಿ ಎಷ್ಟು ಜಾಗ ಇಲ್ಲ, ಎಷ್ಟು ದೊಡ್ಡ ದೊಡ್ಡ ಕಚೇರಿಗಳಿದ್ದಾವೆ, ಎಷ್ಟು ದೊಡ್ಡ ದೊಡ್ಡ ಆಡಿಟೋರಿಯಂಗಳಿದ್ದಾವೆ. ಒಂದು ಆಡಿಟೋರಿಯಮನ್ನು ಬುಕ್ ಮಾಡಿ ಅಥವಾ ಯಾವುದೋ ಒಂದು ಫಂಕ್ಷನ್ ಹಾಲನ್ನು ಬುಕ್ ಮಾಡಿ ಕರೀರಿ ಎಲ್ಲರನ್ನು, ವಿಪಕ್ಷಗಳನ್ನು ಅಲ್ಲಿ ಕೂರಿಸ್ಕೊಂಡವ್ರ ಅಹವಾಲನ್ನು ಸ್ವೀಕರಿಸಿ. ಹಂಗಾಗಲ್ಲ. ನಾವು ಹೇಳಿದ ಟೈಮ್ಗೆ ಹೇಳಿದಷ್ಟು ಜನ ಮಾತ್ರ ಬರಬೇಕು ಅಷ್ಟೇ. ಆ ನಂತರ ರಾಹುಲ್ ಗಾಂಧಿ ಕೇಳ್ತಾ ಇರೋದು, ಡೇಟಾವನ್ನು ನಮಗೆ ಡಿಜಿಟಲ್ ಆಗಿ ಕೊಡಿ, ಪೆನ್ ಡ್ರೈವ್ಗೆ ಹಾಕ್ಕೊಡಿ, CD ಹಾಕ್ಕೊಡಿ, ನಮಗೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ಬೆಂಗಳೂರು ಸೆಂಟ್ರಲ್ನ ಒಂದೇ ಒಂದು ಕ್ಷೇತ್ರವನ್ನು ಮ್ಯಾನ್ಯಲ್ ಆಗಿ ಮಾಡಿದ್ದಕ್ಕೆ, ಪೇಪರ್ ನೀವು ಕೊಟ್ಟಂತಹ ಪೇಪರ್ಗಳನ್ನು ಬಳಸ್ಕೊಂಡು ಮಾಡಿದ್ದಕ್ಕೆ ನಮಗೆ 6 ತಿಂಗಳು ಹಿಡಿತು. ಈ ರೀತಿ ಎಲ್ಲ ಕ್ಷೇತ್ರಗಳು, ಅಟ್ಲೀಸ್ಟ್ 25 ಕ್ಷೇತ್ರಗಳಲ್ಲಿ ಮೋಸ ನಡೆದಿದೆ, ಅದನ್ನು ತನಿಖೆ ಮಾಡಬೇಕು. ಅದಕ್ಕೆ ನಮಗೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಗಲ್ಲ, ನಮಗೆ ಪೇಪರ್ಸ್ ಕೊಡಬೇಡಿ, ಡಿಜಿಟಲ್ ಡೇಟಾ ಕೊಡಿ ಅಂದರೆ ಚುನಾವಣಾ ಆಯೋಗ ನೋ, ನಾವು ಕೊಡಲ್ಲ, ನಾವು ಪೇಪರೇ ಕೊಡೋದು. ಯಾಕೆ? ಬಂಡವಾಳ ಬಯಲಾಗುತ್ತೆ ಅನ್ನುವಂಥ ಭಯ ಇರಬೇಕು. ಇನ್ನೇನಕ್ಕೆ ಪೇಪರ್ ವೇಸ್ಟ್ ಮಾಡೋ ಬದಲು ಅವರು ಡಿಜಿಟಲ್ ಅದನ್ನೇ ತಾನೇ ಡಿಜಿಟಲಲ್ಲಿ ಕೇಳ್ತಾ ಇರೋದು, ಡಿಜಿಟಲ್ ಕೊಡಿ. ನಾವು ಕೊಡಲ್ಲ. ಹೀಗೆ ಆಟ ಆಡಿಕೊಂಡು ರಾಹುಲ್ ಗಾಂಧಿಯವರೇ ಸುಳ್ಳು ಹೇಳ್ತಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ ಈಗ ವಾದ ಮಾಡ್ಕೊಂಡು ಕೂತಿದೆ. ಎಲೆಕ್ಷನ್ ಕಮಿಷನ್ ಒಂದೆರಡು ಡೈಲಾಗ್ ಹೊಡೆದು ಸುಮ್ಮನೆ ಆದರೆ, ಆರೋಪ ಬಂದಿರೋದು ಎಲೆಕ್ಷನ್ ಕಮಿಷನ್ ಮೇಲಾದರೆ ಅದರ ವಿರುದ್ಧ ಮಾತಾಡ್ತಿರೋದು ಮಾತ್ರ ಪೂರ್ತಿ BJPಯವರು. ಎಲೆಕ್ಷನ್ ಕಮಿಷನ್ನ ವಕ್ತಾರರ ರೀತಿಯಲ್ಲಿ BJP ಲೀಡರ್ಸ್ಗಳು ಮಾತಾಡ್ತಿದ್ದಾರೆ, ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಎಲೆಕ್ಷನ್ ಕಮಿಷನ್ನ. ಇದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಂಡಂತಹ ಕಥೆನೇ ಆಯಿತು. ಅಕ್ರಮ ನಡೆದಿದೆ, ಅದಕ್ಕೆ ಎಲೆಕ್ಷನ್ ಕಮಿಷನ್ ಜವಾಬ್ದಾರರು ಅಂತ ಹೇಳ್ತಿದ್ರೆ, ಇಲ್ಲ 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 ಅಂತ BJPಯವ್ರು ಮಾತಾಡಿದ್ರೆ ಏನರ್ಥ? ಅದೇ ಅರ್ಥ. ಹಾಗಾಗಿ ನಿನ್ನೆ 300ಕ್ಕೂ ಹೆಚ್ಚು ಸಂಸದರು ಮೊದಲ ಬಾರಿಗೆ 11 ವರ್ಷಗಳಲ್ಲಿ ಬೀದಿಗೆ ಬಂದರು, ಪ್ರತಿಭಟನೆಯನ್ನು ಮಾಡಿದರು. ಇಡೀ ದೇಶದ ಗಮನವನ್ನು ಸೆಳೀತಾ ಇದ್ದಾರೆ. ಬಹಳ ಕಡೆ ಈಗ ಒಂದು ಸೂಕ್ಷ್ಮವಾದಂತಹ ಚರ್ಚೆಗಳು ನಡೀತಾ ಇದೆ. ಮೋದಿ ಮತಗಳ್ಳತನದ ಮೂಲಕ ಅಧಿಕಾರವನ್ನು ಉಳಿಸ್ಕೊಂಡಿರೋದಾ? ಈ ಪ್ರಶ್ನೆ ಇಡೀ ದೇಶದಲ್ಲಿ ಆಗೋದಕ್ಕೆ ವಿಪಕ್ಷಗಳು ಮಾಡಿದಂತಹ ಪ್ರಯತ್ನ ಸಫಲ ಆದಂಗೆ ಕಾಣ್ತಾ ಇದೆ. ಪ್ರತಿ ಜಾಗದಲ್ಲಿಯೂ ಸಹ ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಸೊ ಇದಿಷ್ಟು ನಿನ್ನೆ ನಡೆದಂತಹ ಪ್ರತಿಭಟನೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಯಾವೆಲ್ಲ ಮಟ್ಟಗಳಿಗೆ ರೀಚ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಸಹ SIR ಬಗ್ಗೆ ತೀರ್ಪು ಕೊಡೋದಿದೆ, ಅದು ಕೂಡ ವಿಚಾರಣೆ ನಡೆಸ್ತಾ ಇದೆ. ಅದರ ಬಗ್ಗೆಯೂ ಸಹ ಏನಾದರೂ ಅಪ್ಡೇಟ್ಗಳು ಬಂದರೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.